ನಮಸ್ಕಾರ ಸ್ನೇಹಿತರೆ. ನೀವೊಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ವಿಶಾಲವಾದ ಸಮುದ್ರದ ಮಧ್ಯ ಒಂದು ಹಡಗು ತೇಲುತ್ತಾ ಬರುತ್ತದೆ. ಅದರ ಪಟಗಳು ಹಾರಾಡುತ್ತಿವೆ. ಹಡಗಿನಲ್ಲಿ ಯಾವುದೇ ಹಾನಿಯಾಗಿಲ್ಲ. ತಿನ್ನಲು ಆಹಾರ ಸಿದ್ಧವಾಗಿದೆ. ಆದರೆ ಇಡೀ ಹಡಗಿನಲ್ಲಿ ಒಬ್ಬೇ ಒಬ್ಬ ಮನುಷ್ಯ ಇಲ್ಲ. ಹಡಗಿನಲ್ಲಿದ್ದ 10 ಜನರು ಎಲ್ಲಿ ಹೋದರು? ಅವರು ಸಮುದ್ರಕ್ಕೆ ಹಾರಿದರೆ ಅಥವಾ ಯಾವುದೋ ಶಕ್ತಿ ಅವರನ್ನು ಸೆಳೆದುಕೊಂಡಿದೆ? ಇವತ್ತು ಲೈಫ್ ಚಾಯ್ಸ್ ಕನ್ನಡದಲ್ಲಿ ನಾವು ಇತಿಹಾಸದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದಾದ ಮೇರಿ ಸೆಲೆಸ್ಟ್ ಹಡಗಿನ ಕಥೆಯನ್ನು ನೋಡೋಣ. ಈ ಘಟನೆ ನಡೆದಿದ್ದು 1872ರ ಡಿಸೆಂಬರ್ನಲ್ಲಿ. ದೇಯಿ ಗ್ರೇಷಿಯಾ ಎಂಬ ಇನ್ನೊಂದು ಹಡಗು ಅಟ್ಲಾಂಟಿಕ್ ಸಮುದ್ರದಲ್ಲಿ ಸಾಗುತ್ತಿರುವಾಗ ಅವರಿಗೆ ದೂರದಲ್ಲಿ ಒಂದು ಹಡಗು ವಿಚಿತ್ರವಾಗಿ ಚಲಿಸುವುದು ಕಂಡಿತು. ಹತ್ತಿರ ಹೋಗಿ ನೋಡಿದಾಗ ಅದು ಮೇರಿ ಸೆಲೆಸ್ಟ್. ಕ್ಯಾಪ್ಟನ್ ಬೆಂಜಮಿನ್ ಬ್ರಿಗ್ಸ್, ಅವರ ಪತ್ನಿ, 2 ವರ್ಷದ ಮಗಳು ಮತ್ತು 7 ಜನ ಸಿಬ್ಬಂದಿ ಆ ಹಡಗಿನಲ್ಲಿದ್ದರು. ಆದರೆ ರಕ್ಷಣಾ ತಂಡ ಹಡಗಿನ ಒಳಗೆ ಹೋದಾಗ ಅಲ್ಲಿ ದೃಶ್ಯ ಕಂಡು ಆಶ್ಚರ್ಯವಾಯಿತು. ಹಡಗು ಮುಳುಗುತ್ತಿರಲಿಲ್ಲ. ತಿನ್ನಲು ಆಹಾರ ಮೇಜಿನ ಮೇಲೆ ಸಿದ್ಧವಾಗಿತ್ತು. ಸಿಬ್ಬಂದಿಗಳ ಬಟ್ಟೆ ಮತ್ತು ಹಣ ಎಲ್ಲವೂ ಅಲ್ಲೇ ಇತ್ತು. ಆದರೆ ಹಡಗಿನಲ್ಲಿದ್ದ ಪ್ರತಿಯೊಬ್ಬರೂ ಕಣ್ಮರೆಯಾಗಿದ್ದರು. ಹಡಗನ್ನು ತಪಾಸಣೆ ಮಾಡಿದಾಗ ಕೇವಲ ಒಂದು ಚಕ್ಕಡಿ, ಅಂದರೆ ಲೈಫ್ ಬೋಟ್ ಮಾತ್ರ ನಾಪತ್ತೆಯಾಗಿತ್ತು. ಅಂದರೆ ಎಲ್ಲರೂ ಆ ಸಣ್ಣ ಬೋಟ್ನಲ್ಲಿ ಹಡಗಿನಿಂದ ಹೊರಗೆ ಹೋಗಿದ್ದರು. ಆದರೆ ಯಾಕೆ? ಹಡಗು ಸುರಕ್ಷಿತವಾಗಿದ್ದರೂ ಅವರು ಸಮುದ್ರದ ಮಧ್ಯೆ ಆ ಸಣ್ಣ ಬೋಟ್ನಲ್ಲಿ ಹೋಗುವಂತಹ ಪ್ರಾಣಾಪಾಯ ಏನಿತ್ತು? ಹಡಗಿನಲ್ಲಿದ್ದ ಡೈರಿಯಲ್ಲಿ ಕೊನೆಯದಾಗಿ ಬರೆದಿದ್ದು ನವೆಂಬರ್ 25ರಂದು. ಅಂದರೆ ಅವರು ಕಾಣೆಯಾಗಿ 10 ದಿನಗಳಾಗಿತ್ತು. ಆ 10 ದಿನಗಳಲ್ಲಿ ಆ ಹಡಗಿನಲ್ಲಿ ನಡೆದಿದ್ದಾದರೂ ಏನು? ಹಡಗಿನಲ್ಲಿ ಯಾವುದೇ ಜಗಳ ಅಥವಾ ರಕ್ತಪಾತದ ಕುರುಹುಗಳಿರಲಿಲ್ಲ. ಈ ರಹಸ್ಯದ ಬಗ್ಗೆ ಹಲವಾರು ದಶಕಗಳಿಂದ ಸಂಶೋಧನೆ ನಡೆಯುತ್ತಿದೆ. ಮೊದಲು ಕಡಲ್ಗಳ್ಳರು ದಾಳಿ ಮಾಡಿರಬಹುದು ಎನ್ನಲಾಯಿತು. ಆದರೆ ಹಡಗಿನಲ್ಲಿದ್ದ ಬೆಲೆಬಾಳುವ ವಸ್ತುಗಳು ಮತ್ತು ಹಣ ಹಾಗೆಯೇ ಇತ್ತು. ಕೆಲವರು ದೈತ್ಯ ಸ್ಕ್ವಿಡ್ ಅಥವಾ ಸಮುದ್ರದ ಹಾವು ದಾಳಿ ಮಾಡಿರಬಹುದು ಎಂದು ನಂಬುತ್ತಾರೆ. ಹಡಗಿನಲ್ಲಿದ್ದ ಕಾರ್ಗೋದಲ್ಲಿ ಆಲ್ಕೋಹಾಲ್ ಇತ್ತು. ಅದರ ಗ್ಯಾಸ್ ಲೀಕ್ ಆಗಿ ಸ್ಫೋಟವಾಗುವ ಭಯದಿಂದ ಕ್ಯಾಪ್ಟನ್ ಎಲ್ಲರನ್ನೂ ಲೈಫ್ ಬೋಟ್ಗೆ ಕರೆದುಕೊಂಡು ಹೋಗಿರಬಹುದು. ಆದರೆ ನಂತರ ಏನೋ ಆಕಸ್ಮಿಕವಾಗಿ ಅವರು ಹಡಗಿಗೆ ವಾಪಸ್ ಬರಲಾರದೆ ಸಮುದ್ರದ ಪಾಲಾಗಿರಬಹುದು ಎಂಬುದು ಒಂದು ತರ್ಕಬದ್ಧವಾದ. ಗೆಳೆಯರೇ, ಅಂದು ಮೇರಿ ಸೆಲೆಸ್ಟ್ ಹಡಗಿನಿಂದ ಹೊರಬಂದ ಆ 10 ಜನರು ಏನಾದರು ಎಂಬುದು ಇಂದಿಗೂ ಯಾರಿಗೂ ತಿಳಿಯದ ರಹಸ್ಯ. ಸಿದ್ಧವಾಗಿದ್ದ ಆಹಾರ ಹಾಗೆಯೇ ಇತ್ತು. ಆದರೆ ಅದನ್ನು ತಿನ್ನಲು ಅವರು ಯಾರೂ ಉಳಿಯಲಿಲ್ಲ. ಈ ಭೂತದ ಹಡಗಿನ ಕತೆ ನಿಮಗೇನನಿಸಿತು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಇಂತಹದೇ ಅದ್ಭುತ ಮತ್ತು ರಿಯಲ್ ಲೈಫ್ ಮಿಸ್ಟರಿಗಳಿಗಾಗಿ ಲೈಫ್ ಚಾಯ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.